ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೋರ್ ರಾಕೆಟ್ ರೈಡರ್ಸ್. ನಾವೀಗ ಬೆಂಗಳೂರು ಟು ಆದಿಚುಂಚನಗಿರಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ನಮ್ಮ ಶಶಾಂಕ್ ಅವ್ರು ರೆಡಿಯಾಗಿ ನಿಂತಿದ್ದಾರೆ. ಪೈಲಟು ಕಾರ್ ಏರ್ ಹೊಡಿತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಗಾಡಿ ಏರ್ ಹೊಡ್ಕೊಂಡು ಹೋಗ್ತಾ ಇರೋದೆ. ಈಗ ಆಲ್ರೆಡಿ ಹೊರಟಿದ್ದೀವಿ. ಸಮಯ ಬಂದು 5:30 ಆಗಿದೆ. ನಾವು 7:30 ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಏಕೆಂದರೆ ನನ್ನ ಗೆಳೆಯ, ನನ್ನ ಕ್ಲಾಸ್ಮೇಟು ರಜನಿಕಾಂತ್ ಅವ್ರದ್ದು ಮದುವೆ ಇದೆ. ಅದಕ್ಕೋಸ್ಕರ ಬೇಗ ಹೋಗ್ಬೇಕು ಅಂತ ಹೊರಟಿದ್ದೀವಿ. ನೋಡಿ, ಈಗ ರೈಟ್ ಸೈಡ್ ಎಷ್ಟು ಟ್ರಾಫಿಕ್ ಕಾಣಿಸ್ತಾ ಇದೆ ನೋಡಿ. ಈಗ ನಮ್ಮ ಕಡೆ ಅಂತೂ ಫ್ರೀ ಆಗಿದೆ, ಹೋಗ್ತಾ ಇದ್ದೀವಿ. ನೋಡೋಣ ನಮಗೂ ಮುಂದೆ ಎಲ್ಲಾದರೂ ಟ್ರಾಫಿಕ್ ಸಿಗುತ್ತಾ ಅಂತ. ನಮ್ಮ ಶಶಾಂಕ್ ಅವ್ರು ರೈಡರು ಓಡಿಸ್ತಾ ಇದ್ದಾರೆ. ಏನು ಸಕ್ಕದಾಗಿ ಓಡಿಸ್ತವ್ರೆ. ಹಿಮಾಲಯ ಗಾಡಿ ಓಡ್ಸೋಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಓಡಿಸ್ತಾ ಇದ್ದಾರೆ. ಅಯ್ಯೋ ಸುಮ್ಮನಳ್ಳಿಗೆ ಬಂದಿದ್ದಕ್ಕೆ ಫುಲ್ಲು ಮಳೆ ಬರೋ ಥರ ಆಗಿದೆ. ಮಳೆ ಬರ್ತಾ ಇದೆ. ರೈನ್ ಕೋಟ್ ಬೇರೆ ತಂದಿಲ್ಲ. ಟ್ರಾಫಿಕ್ ನೋಡ್ಬೋದು ಆ ಕಡೆ ನೀವು. ಈಗ ಫುಲ್ಲು ಮಳೆ ಅನಿತಾ ಆಗಿದೆ. ನಮಗೆ ಕ್ಯಾಮ್ರಾಗೂ ಬೀಳುತ್ತೆ. ಈಗ ಕ್ಯಾಮ್ರಾನು ಇಳಿ ಬೀಳ್ತಾ ಇದೆ. ಮಳೆ ಬಂದರೂ ಕೂಡ ನಾವು ಹೋಗಲೇಬೇಕು. ಯಾಕೆಂದರೆ ನಮ್ಮ ಕ್ಲಾಸ್ಮೇಟು ನನ್ನ ಕುಚ್ಚಕ್ಕೂ ಅವ್ರ ಮದುವೆ ಇದೆ. ಮಳೆ ಬಂದರೂ ಸದಾ ಹೋಗಲೇಬೇಕಾಗುತ್ತೆ ನಾವು. ನೋಡಿ, ಆದರೂ ಎಷ್ಟು ಜೋರಾಗಿ ಬರ್ತಾ ಇದೆ ಮಳೆ ಅಂದರೆ ನೋಡಿ. ತುಂಬ ಜೋರಾಗೇ ಬರ್ತಾ ಇದೆ. ರೈನ್ ಕೋಟ್ ಬೇರೆ ಇಲ್ಲ. ಅಂತೂ ಗೊರಗುಂಟೆ ಪಾಳ್ಯ ಮಳೆ ಬಂದು ನಿಂತೋಗಿದೆ ಆಲ್ರೆಡಿ. ಸದ್ಯ ಈಗ ಫ್ಲೇವರ್ ಹತ್ತಿದ್ರೆ ಸಾಕು. ನೋಡಿ, ಹೋಗ್ತಾ ಇದ್ದೀವಿ. ಇನ್ನೇನು ಫ್ಲೇವರ್ ರೈಟ್ ತೊಗೊಂಡು ಫ್ಲೇವರ್ ಹತ್ಬಿಡ್ತೀವಿ. ಮುಂಚೆನೇ ಇಲ್ಲೂ ಮಳೆ ಬರ್ದವರು ಸಾಕು. ಫ್ಲೇವರ್ ಹತ್ತಿದ್ದೀವಿ. ಆ ಕಡೆ ಸ್ವಲ್ಪ ಟ್ರಾಫಿಕ್ ಇದೆ, ನೋಡ್ಬೋದು. ಶನಿವಾರ ವೀಕೆಂಡು. ನೋಡಿ, ಫ್ಲೇವರ್ ಮೇಲೆ ಹೋಗ್ತಾ ಇದ್ದೀವಿ. ಮಳೆ ಬಂದು ನಿಂತೋಗಿರೋ ವೆದರು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ. ನೇಚರ್ಗೆ ಕೊಡಬೇಕಂಡ್ರಿ ನೀವೆಲ್ಲ ಟೈಮಿಂಗು. ಏನು ಸಕ್ಕತ್ತಾಗಿ ಗಾಳಿ, ತಂಪಾದ ಗಾಳಿ ಸಕ್ಕತ್ತಾಗಿ ಬೀಸ್ತಾ ಇದೆ. ಪಕ್ಕದಲ್ಲಿ ಮೆಟ್ರೋ ಎಲ್ಲ ಇದೆ, ನೀವು ನೋಡ್ಬೋದು. ಈಗ ಐಕಿ ಹತ್ರ ಹೋಗ್ತಾ ಇದ್ದೀವಿ. ನೋಡ್ರಿ ಹೆಂಗೆ ಆ ವ್ಯೂ ನೋಡ್ರಿ. ಆ ಲೆಫ್ಟಲ್ಲಿ ನಮ್ಮ ಬಾಸ್ ಇದ್ದಾರೆ, ಆಂಜನೇಯ ಸ್ವಾಮಿ. ನೋಡ್ರಿ ಎಲ್ಲ ಹಂಗೆ ತುಂಬ ಚೆನ್ನಾಗಿದೆ. ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಟ್ರಾಫಿಕ್ ಇರೋ ಥರ ಕಾಣಿಸ್ತಾ ಇದೆ. ತುಂಬ ಟ್ರಾಫಿಕ್ಕೇ ಇದೆ. ನಮ್ಮ ಶಶಾಂಕ್ ಅವ್ರು ಈಗ ಹೆಂಗಾರ ಡ್ರೈವ್ ಮಾಡಿ ಇಲ್ಲಿಂದ ಬೇಗ ಹೋಗ್ಬೇಕು ಅಂತ ಓಡಿಸ್ತಾ ಇದ್ದಾರೆ. ಆದರೂ ಇಲ್ಲೆಲ್ಲೂ ಜಾಗನೇ ಬಿಡ್ತಾ ಇಲ್ಲ ಇಲ್ಲಿ ಯಾರೂ. ಶನಿವಾರ ವೀಕೆಂಡ್ ಆಗಿರೋದ್ರಿಂದ ಫುಲ್ಲು ಜಾಮ್ ಆಗಿದೆ. ನೆಲಮಂಗಲದಲ್ಲಿ ತುಂಬ ಟ್ರಾಫಿಕ್ ಆಗಿದೆ. ರಿಸೆಪ್ಷನ್ ಬೇರೆ ಟೈಮ್ ಆಗ್ತಾ ಇದೆ. ಇಲ್ಲಿ ಆಫ್ ರೋಡ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಶಶಾಂಕ್. ಈಗ ಮಣ್ಣು ರೋಡಲ್ಲಿ ಹೊಡಿತಾ ಇದ್ದಾರೆ. ಯಾಕೆಂದರೆ ಹಿಮಾಲಯ ಗಾಡಿ ಅಲ್ವಾ, ಏನು ತೊಂದರೆ ಆಗಲ್ಲ, ಹೊಡಿತಾನೇ ಇದ್ದಾರೆ. ಯಾವ ಗ್ಯಾಪ್ನೂ ಬಿಡ್ತಾ ಇಲ್ಲ ಅವರು. ನೋಡ್ಬೋದು ಈಗ ನೀವು ಮಣ್ಣು ರೋಡಲ್ಲಿ ಆಫ್ ರೋಡ್ ಹೆಂಗೆ ಹೊಡಿತಾ ಇದ್ದಾರೆ ನೋಡ್ಬೋದು. ಈ ಕಾರವ್ರು ಬೇರೆ ಅಡ್ಡ ಬರ್ತಾ ಇದ್ದಾರೆ, ಆದರೂ ಹೊಡ್ಕೊಂಡು ಹೋಗ್ತಾನೆ ಇದ್ದಾರೆ ಶಶಾಂಕು. ನೆಲಮಂಗಲ ಒಂದು ಬಿಟ್ಬಿಟ್ರೆ
ಸೀದಾ ಹೋಗ್ಬೋದು ಸ್ಪೀಡಾಗಿ. ಆದರೂ ನೆಲಮಂಗಲ ಬಿಡೋಕ್ಕೆ ಟೈಮ್ ಆಗ್ತಾಯಿದೆ ಇನ್ನು. ಅಬ್ಬಾ ಅಂತೂ ಇಂತೂ ಲೆಫ್ಟ್ ತಗೊಂಡು. ಆದರೂ ಏನು ಜನ ಗುರು, ಸಿಕ್ಕಾಪಟ್ಟೆ ಜನ. ಅಬ್ಬಾ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಈಗ ನೆಕ್ಸ್ಟ್ ಚುಂಚನಗಿರಿನೇ. ನಮ್ಮ ರೈಡರು ತುಂಬ ಸ್ಪೀಡಾಗಿ ಹೊಡಿತಾ ಇದ್ದಾರೆ ಈಗ, ನೋಡ್ಬೋದು ಈಗ. ಅಬ್ಬಾ ಏನು ಸಕ್ಕದಾಗೆ ನುಗ್ಗಿಸ್ತವ್ರೆ ಹಂಗೆ ರೈಡರು. ಈಗ ಟೋಲ್ ದಾಟ್ಕೊಂಡು ಮುಂದೆ ಬರ್ತಾ ಇದ್ದೀವಿ. ಟೋಲ್ ದಾಟ್ಕೊಂಡು ಮುಂದೆ ಬರ್ತಿದ್ದಂಗೆ ರೈಟ್ ಸೈಡಲ್ಲಿ ಅಲ್ಲಿ ಚುಂಚನಗಿರಿ ಅಂತ ಬೋರ್ಡ್ ಹಾಕಿರ್ತಾರೆ, ಅಲ್ಲಿ ನೋಡ್ಬೋದು ನೀವೀಗ. ನೋಡ್ಬೋದು ಈಗ ಇಲ್ಲಿ ರೈಟ್ ತೊಗೊಂಡ್ರೆ ಸೀದಾ ದೇವಸ್ಥಾನ ಹತ್ರನೇ ಹೋಗ್ತೀವಿ. ಅಂತೂ ಇಂತೂ ಫೈನಲಿ ಒಳಗಡೆ ಬಂದೋ. ಆ ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ. ಮುಂದೆ ಬಂದರೆ ಅಲ್ಲೇ ಲೆಫ್ಟಲ್ಲಿ ಚೌಟ್ರಿ. ಅಂತಿಂತೂ ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀವಿ. ಎಲ್ಲಿ ಟೈಮ್ ಆಗಿಬಿಡ್ತು ಅಂತ ಟೆನ್ಷನ್ ಆಗಿತ್ತು, ಆದರೂ ಪರವಾಗಿಲ್ಲ, ಟೈಮು ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಬನ್ನಿ ಹಂಗೆ ಒಳಗಡೆ ಹೋಗ್ಬಿಟ್ಟು ನಮ್ಮ ಹುಡುಗಂಗೆ ವಿಶ್ ಮಾಡೋಣ. ನಮ್ಮ ಹುಡುಗ ತುಂಬ ಫುಲ್ ಖುಷಿ ಆಗೋದೇನೆ. ನಮಗೂ ರಿಸೆಪ್ಷನ್ಗೆ ಬಂದು ತುಂಬ ಖುಷಿ ಆಯಿತು. ಈಗ ಊಟ ಮಾಡಿಕೊಂಡು ರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಅಂತ ನಮ್ಮ ಹುಡುಗ ಕೇರ್ ತೊಗೊಂಡು ಒಂದು ರೂಮ್ ಮಾಡಿಕೊಟ್ಟಿದ್ದಾನೆ. ಈಗ ರೂಮಲ್ಲಿ ಆಲ್ಟಾಗಿ ನಾಳೆ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದು ಮತ್ತೆ ಬೆಂಗಳೂರು ರಿಟರ್ನ್ ಬರ್ತೀವಿ. ಜಲ್ಲಿ ಫುಲ್ಲು ಜಲ್ಲಿ ಹಾಗೆ ಜೋಬಲ್ಲಿ ₹1 ಎಲ್ಲ ಖಾಲಿ. ನೋಡಿ ಫ್ರೆಂಡ್ಸ್, ಈಗ ನಾವು ಗಾಡಿ ಓಡಿಸ್ತಾರೋಕ್ಕೆ ತಕ್ಷಣ ಕಷ್ಟ ಆಗೋಯ್ತು. ನಮ್ಮ ಜೀವನನೇ ಕಟ್ಲೆ ಆಗ್ಬಿಡೈತೆ. ಫ್ರೆಂಡ್ಸ್, ಇದೆ ನೋಡಿ ನಮ್ಮ ರಜನಿಕಾಂತ್ ಮಾಡಿಕೊಟ್ರ ರೂಮ್. ಇಲ್ಲೇ ನಮ್ಮ ಅಚ್ಚಿ ಮೊಬೈಲ್ ವೀಡಿಯೋ ಮಾಡು ಅಂದ, ಹಂಗಾಗಿ ನಾನು ಮಾಡ್ತಾಯಿದ್ದೀನಿ. ಯಾವುದು ನಮ್ಮ ರೂಮು? ಎಲ್ಲ ಟ್ರಾವೆಲಿಂಗ್ ಮಾಡಿ ಸಾಕಾಗುತ್ತೆ. ನಾನು ರೂಮ್ ತೋರಿಸ್ತೀನಿ ಹೆಂಗಿದೆ ಅಂತ. ಬಾ 104. ದಿಸ್ ಈಸ್ ಮೈ ರೂಮ್. ನಡೆಯಪ್ಪ. ಇದೆ ಮಂಚ, AC, ಫ್ಯಾನು, ಲೈಟ್ಸ್ ಎಲ್ಲ ಥರನೂ ಅನುಕೂಲ ಇದೆ. ಇದು ಬೇಕಾದ್ರೆ ಶೋ ಪೀಸು. ಇಲ್ಲಿ ಟಿವಿ ಇಲ್ಲ, ಟಿವಿ ಮಾಡಿಸ್ಬೇಕು. ಟಿವಿ ಎಲ್ಲ ಮಾಡಿಸ್ತೀನಿ, ಅದು ಬಟ್ಟೆ ಹ್ಯಾಂಗರು. ನಿಮಗೆ ಟಾಯ್ಲೆಟ್ ರೂಮ್ ತೋರಿಸ್ತೀನಿ. ವಾಶ್ರೂಮ್ ಇದಾ? ವಾಶ್ರೂಮ್ ಇವ್ ನಮ್ಮ ಹುಡುಗ ಅಂತ. ಇವ್ ನಮ್ಮ ಹುಡುಗ ನೋಡಿ. ಇದು ನಮ್ಮ ಟಾಯ್ಲೆಟ್. ರೂಮ್ಗಿಂತ ಬಾತ್ರೂಮ್ ಎದ್ದು ಫುಲ್ ದೊಡ್ಡದಾಗಿದೆ. ಜಾಲಿ, ಫುಲ್ಲು ಜಾಲಿ.